ಹಾಯ್ ಲೀಡರ್ಸ್, ಎಲ್ಲಿಗೂ ನಮಸ್ತೆ. ನಾನು ನಿಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಕೋಚ್ ಸಂಜಯ್ ಮಾತಾಡ್ತಿರೋವಂಥದ್ದು. ಎಲ್ರಿಗೂ ಕೂಡ ಈ ಒಂದು ವಿಡಿಯೋಗೆ ವೆಲ್ಕಮ್ ಮಾಡ್ಕೊಳ್ತಾ, ಇವತ್ತಿನ ಸಬ್ಜೆಕ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಹೇಗಿರಬೇಕು. ನಮಗೆ ಪ್ರತಿದಿನ 24 ಗಂಟೆಗಳು ಅವಕಾಶದ ರೂಪದಲ್ಲಿ ಸಿಗುತ್ತೆ. ಆ 24 ಗಂಟೆಗಳನ್ನು ಹೇಗೆ ನಾವು ಯುಟಿಲೈಸ್ ಮಾಡ್ತೀವಿ ಸಕ್ಸಸ್ಫುಲ್ ಆಗಿ ಅನ್ನೋದ್ರ ಮೇಲೆ ನಾಳೆ ನಾವು ಸಕ್ಸಸ್ ಆಗ್ತೀವಾ ಫೇಲ್ಯೂರ್ ಆಗ್ತೀವಾ ಅನ್ನೋದು ಡಿಸೈಡ್ ಆಗುವಂಥದ್ದು. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಪ್ರತಿದಿನ ನಾವು ಮಾಡೋ ಕೆಲಸಗಳಲ್ಲಿ ಯಾವ ಕೆಲಸವನ್ನು ಫಸ್ಟ್ ಮಾಡಬೇಕು, ಸೆಕೆಂಡ್ ಮಾಡಬೇಕು, ಥರ್ಡ್ ಮಾಡಬೇಕು ಅಂತೇಳಿ ಪ್ರಯಾರಿಟೈಸ್ ಮಾಡಿ ಕೆಲಸ ಮಾಡುವಂತಹ ಒಂದು ಎಬಿಲಿಟಿ ಯಾರಿಗಿರುತ್ತೆ ಅವರು ಯಶಸ್ವಿಯಾಗಿ ತಮಗೆ ಸಿಕ್ಕಿರುವಂಥ ಟೈಮನ್ನು ಮ್ಯಾನೇಜ್ ಮಾಡ್ತಿದ್ದಾರೆ ಅಂತೇಳಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಲೈನ್ನ ನೀವು ಗಮನಿಸಿ, ನಮ್ಮ ಕೆಲಸವನ್ನಷ್ಟೇ ನಾವು ಮಾಡಿದಾಗ ನಮ್ಮ ಸಮಯವನ್ನು ಸರಿಯಾಗಿ ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ನಾವು ಪ್ರತಿದಿನ ಬಿಸ್ನೆಸ್ ಕಡೆ ಫೋಕಸ್ ಮಾಡಬೇಕು. ಪ್ರತಿದಿನ ನಾವು ಗ್ರೋ ಆಗಬೇಕು ಬಿಸ್ನೆಸ್ಸಲ್ಲಿ ಅಂತಂದರೆ ಈ ಬಿಸ್ನೆಸ್ಸನ್ನು ನಾವು ಯಾಕೆ ಶುರು ಮಾಡಿದ್ದೀವಿ ಅನ್ನೋದನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೊಂಡಿರಬೇಕಾಗತ್ತೆ. ಹಲವಾರು ಜನರು ಹಲವಾರು ಕಾರಣಗಳಿಗೆ ಈ ಬಿಸ್ನೆಸ್ನ ಶುರು ಮಾಡಿರ್ತಾರೆ. ನಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳಿಕ್ಕೆ, ಶ್ರೀಮಂತರಾಗಲಿಕ್ಕೆ, ರೆಕಗ್ನಿಷನ್ ಪಡೀಲಿಕ್ಕೆ, ರೆಸ್ಪೆಕ್ಟ್ ಪಡೀಲಿಕ್ಕೆ, ಮುಂದಿನ ಪೀಳಿಗೆಗೆ ಆಸ್ತಿ ಮಾಡಲಿಕ್ಕೆ, ಬೇರೆಯವ್ರಿಗೆ ಹೆಲ್ಪ್ ಮಾಡಲಿಕ್ಕೆ, ಟೈಮ್ ಫ್ರೀಡಮ್ನ ಪಡೀಲಿಕ್ಕೆ, ಫೈನಾನ್ಷಿಯಲ್ ಫ್ರೀಡಮ್ನ ಪಡೀಲಿಕ್ಕೆ, ಹೀಗೆ ವ್ಯಕ್ತಿಯಿಂದ ವ್ಯಕ್ತಿಗೆ ಹಲವಾರು ಕಾರಣಗಳು ಬರುತ್ತೆ ಯಾಕೆ ಈ ಬಿಸ್ನೆಸ್ನ ನಾವು ಶುರು ಮಾಡಿದ್ದೀವಿ ಬಿಗಿನಿಂಗಲ್ಲಿ ಅಂತೇಳಿ. ಸೊ ಆ ಒಂದು ಕಾರಣಗಳು ನಿಮ್ಮದೇನಿದೆ ಅದನ್ನು ಯಾವಾಗಲೂ ಕೂಡ ನೀವು ನೆನಪಲ್ಲಿ ಇಟ್ಕೊಂಡಿದ್ದಾಗ ಮಾತ್ರ ಈ ಬಿಸ್ನೆಸ್ಸನ್ನು ನೀವು ಪ್ರತಿದಿನ ಫೋಕಸ್ ಮಾಡಿ ಸಕ್ಸಸ್ ಕಡೆ ವರ್ಕ್ ಮಾಡಲಿಕ್ಕೆ ಸಾಧ್ಯ. ತುಂಬ ಜನರನ್ನು ನಾನು ಗಮನಿಸಿದ್ದೀನಿ ಈ ಇಂಡಸ್ಟ್ರಿಯಲ್ಲಿ, ಇನ್ನೇನು ಬಿಸ್ನೆಸ್ ಗ್ರೋ ಆಗ್ತಾ ಇದೆ, ಒಳ್ಳೆ ಇನ್ಕಮ್ ಬರ್ತಾ ಇದೆ ಅನ್ನೋ ಮೂಮೆಂಟ್ನಲ್ಲೇ ತಾವು ಮಾಡೋ ಕೆಲಸಗಳನ್ನ ಮರೆತು ಬೇಡದೇ ಇರೋ ಕೆಲಸ ಕಡೆ ಫೋಕಸ್ ಮಾಡ್ತಾರೆ, ಅಥವಾ ಬೇಡದೇ ಇರೋ ಕೆಲಸಗಳ ಕಡೆ ಡಿವಿಯೇಟ್ ಆಗ್ತಾರೆ. ಕ್ರಾಸ್ ಲೈನ್ ಜೊತೆ ಡಿಸ್ಕಷನ್ ಮಾಡುವಂಥದ್ದು, ಬೇರೆ ಕಂಪನಿಗಳ ಬಗ್ಗೆ ಡಿಸ್ಕಷನ್ ಮಾಡುವಂಥದ್ದು, ಹೀಗೆ ಟೈಮನ್ನು ವೇಸ್ಟ್ ಮಾಡಿ ಅವರ ಫೋಕಸನ್ನು ಡಿವೇಟ್ ಮಾಡ್ಕೊಬಿಡ್ತಾರೆ. ಸೊ ನಿಮ್ಮನ್ನು ಸಕ್ಸಸ್ ಕಡೆ ಯಾವ ವಿಚಾರಗಳು ಕರ್ಕೊಂಡೋಗುತ್ತೆ ಅನ್ನೋದನ್ನು ನೀವು ಯಾವಾಗಲೂ ಕೂಡ ನೆನಪಲ್ಲಿ ಇಟ್ಕೊಂಡಿರಬೇಕು. ಆವಾಗ ಮಾತ್ರ ಆ ಕೆಲಸಗಳ ಕಡೆ ಪ್ರತಿದಿನ ಫೋಕಸ್ ಮಾಡಿದಾಗ ನೀವು ಯಾವುದೇ ವಿಚಾರಗಳ ಕಡೆ ಡಿವಿಯೇಟ್ ಆಗಲ್ಲ, ಬೇಡದೇ ಇರೋ ವಿಚಾರಗಳ ಕಡೆ ಡಿವಿಯೇಟ್ ಆಗಲ್ಲ. ಸೊ ಯಾವ ಕೆಲಸಗಳು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಿಮ್ಮನ್ನು ಸಕ್ಸಸ್ ಕಡೆ ಕರ್ಕೊಂಡೋಗುತ್ತೆ ಅಂತಂದರೆ ಅತಿ ಹೆಚ್ಚು ಜನರನ್ನು ಪರಿಚಯ ಮಾಡ್ಕೊಳ್ಳುವಂಥದ್ದು, ಅತಿ ಹೆಚ್ಚು ಜನಕ್ಕೆ ಪ್ರೆಸೆಂಟೇಷನ್ ಕೊಡುವಂಥದ್ದು, ಅತಿ ಹೆಚ್ಚು ಸೇಲ್ಸ್ ಕ್ಲೋಸಿಂಗ್ ಮಾಡುವಂಥದ್ದು, ಅಪ್ಲೈನ್ ಲೀಡರ್ಸ್ಗಳ ಕಡೆಯಿಂದ ಸಲಹೆಗಳನ್ನ ಪಡೆಯುವಂಥದ್ದು, ನಿಮ್ಮ ಟೀಮ್ ಮೆಂಬರ್ಸ್ಗಳಿಗೆ ಸಲಹೆಗಳನ್ನ ನೀವು ನೀಡುವಂಥದ್ದು, ಅತಿ ಹೆಚ್ಚು ಈವೆಂಟ್ಸ್ಗಳನ್ನ ಆರ್ಗನೈಸ್ ಮಾಡುವಂಥದ್ದು, ಆ ಒಂದು ಈವೆಂಟಿಗೆ ಅತಿ ಹೆಚ್ಚು ಜನರು ಬರೋ ಹಾಗೆ ನೋಡ್ಕೊಳ್ಳುವಂಥದ್ದು. ಸೊ ಈ ಥರದ ವಿಚಾರಗಳಿಗೆ ನೀವು ಅತಿ ಹೆಚ್ಚು ನಿಮ್ಮ ಸಮಯವನ್ನು ಸ್ಪೆಂಡ್ ಮಾಡಿದ್ದಾಯಿತು ಅಂತಂದರೆ 100% ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಿಮಗೆ ಸಕ್ಸಸ್ ಸಿಗೋದು ಗ್ಯಾರಂಟಿ. ಸೊ ಯಾವುದೆಲ್ಲ ನಿಮ್ಮ ಸಮಯವನ್ನು ವೇಸ್ಟ್ ಮಾಡ್ತಾ ಇದೆ ಅನ್ನೋದನ್ನು ಈಗ ಗಮನಿಸೋಣ ಈ ಸ್ಲೈಡ್ನಲ್ಲಿ. ಅದನ್ನು ಟೈಮ್ ಡ್ರೈನರ್ಸ್ ಅಂತ ಕರಿತೀವಿ. ಉದಾಹರಣೆಗೆ ಸೋಷಿಯಲ್ ಮೀಡಿಯಾ, ಅತಿ ಹೆಚ್ಚು ಸಮಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ, ಅದು ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಲ್ಲಿ ನೀವು ಟೈಮನ್ನು ಸ್ಪೆಂಡ್ ಮಾಡುವಂಥದ್ದು. ಟೀಮ್ನ ಕೈಯಲ್ಲಿ ಮಾಡಿಸುವಂಥ ಕೆಲಸಗಳನ್ನ ನೀವೇ ಮಾಡಿ ಅವ್ರನ್ನೇ ಹ್ಯಾಂಡಿಕ್ಯಾಪ್ ಮಾಡುವಂಥದ್ದು, ಬೇರೆ ಕಂಪ್ನಿಗಳ ಬಗ್ಗೆ ರಿಪಿಟೇಟಿವ್ ಆಗಿ ಡಿಸ್ಕಷನ್ ಮಾಡುವಂಥದ್ದು, ಈವೆಂಟ್ಗಳಿಗೆ ಅತಿ ಹೆಚ್ಚು ಜನರನ್ನು ಕರೆಸೋದ್ರ ಕಡೆ ಫೋಕಸ್ ಮಾಡದೆ ಬರೀ ಈವೆಂಟ್ಗಳನ್ನ ಮಾಡ್ತಾ ಹೋಗುವಂಥದ್ದು, ಕ್ರಾಸ್ ಲೈನ್ಗಳ ಜೊತೆ ಅತಿ ಹೆಚ್ಚು ಸಂಬಂಧವನ್ನು ಬೆಳೆಸಿ ಅವ್ರ ಜೊತೆ ಅತಿ ಹೆಚ್ಚು ಟೈಮ್ನ ಸ್ಪೆಂಡ್ ಮಾಡುವಂಥದ್ದು, ಇವೆಲ್ಲವೂ ಕೂಡ ನಿಮ್ಮ ಸಮಯವನ್ನು ವೇಸ್ಟ್ ಮಾಡುತ್ತೆ. ಸೊ ಹಾಗಾಗಿ ಈ ವಿಚಾರಗಳ ಕಡೆ ಅತಿ ಹೆಚ್ಚು ಗಮನ ಹರಿಸಿ, ಈ ಥರ ನಿಮ್ಮ ಟೈಮ್ ಲೀಕೇಜ್ ಆಗ್ತಾ ಇದೆ ಅಂದರೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಶುರು ಮಾಡಿ. ಸೊ ನೆಕ್ಸ್ಟ್ ಸ್ಲೈಡ್ನ ನೀವು ಗಮನಿಸೋದಾದರೆ, ಈ ಬಿಸ್ನೆಸ್ಸಲ್ಲಿ ತುಂಬ ಕಷ್ಟವಾದ ವಿಚಾರ ಏನು ಅಂತ ಅಂದರೆ, ನೀವು ಯಾವ ಕಾರಣಕ್ಕೆ ಈ ಬಿಸ್ನೆಸ್ ಶುರು ಮಾಡಿದ್ರಿ ಆ ಕಾರಣವನ್ನು ಕಂಪ್ಲೀಟ್ ಮಾಡೋದ್ರ ಕಡೆ ಫೋಕಸ್ ಮಾಡುವಂಥದ್ದು. ಯಾವ ಕಾರಣಕ್ಕೆ ಈ ಬಿಸ್ನೆಸ್ ಶುರು ಮಾಡಿದ್ದೀವಿ ಅದನ್ನು ಪಡೆಯೋವರೆಗೂ ಕೂಡ ನಾವು ಈ ಬಿಸ್ನೆಸ್ ಕಡೆ ಫೋಕಸ್ ಮಾಡೋದಿದೆಯಲ್ಲ, ಅದೇ ಇಲ್ಲಿ ಮೇಜರ್ ಕಷ್ಟವಾದ ವಿಚಾರ. ಯಾರು ಈ ಒಂದು ವಿಚಾರದಲ್ಲಿ ಸಕ್ಸಸ್ಫುಲ್ ಆಗ್ತಾರೆ ಅವ್ರು 100% ಈ ಬಿಸ್ನೆಸ್ಸಲ್ಲಿ ಗೆಲ್ಲೋದು ಗ್ಯಾರಂಟಿ. ಅದಕ್ಕೆ ಹೇಳ್ತಾರೆ ಫೋಕಸ್ ಇಸ್ ದ ಕೀ, ಫೋಕಸ್ ಇಸ್ ದ ಕೀ ಟು ಸಕ್ಸಸ್ ಇನ್ ದಿಸ್ ಬಿಸ್ನೆಸ್ ಅಂತೇಳಿ. ಸೊ ನಿಮ್ಮ ಗಮನ ಎಲ್ಲಿರುತ್ತೋ ಅಲ್ಲಿ ರಿಸಲ್ಟ್ ಬರುತ್ತೆ, ಅಲ್ಲಿ ನಿಮ್ಮ ಶಕ್ತಿ ಎನರ್ಜಿ ಎಂಟ್ರ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಟೈಮನ್ನು ಮತ್ತು ನಿಮ್ಮ ಎನರ್ಜಿಯನ್ನು ಸರಿಯಾದ ಕಡೆ ಫೋಕಸ್ ಮಾಡಿ, ಆವಾಗ ಮಾತ್ರ ನೀವು ರಿಸಲ್ಟ್ನ ಪಡೀಲಿಕ್ಕೆ ಸಾಧ್ಯ. ಸೊ ನೀವು ಬಿಸ್ನೆಸ್ ಕಡೆನೇ ಫೋಕಸ್ ಮಾಡಿದರೆ ನೀವು ಬಿಸ್ನೆಸ್ಸಲ್ಲಿ ಯಶಸ್ಸನ್ನು ಪಡಿತೀರಾ, ಬೇರೆ ಕಡೆ ಫೋಕಸ್ ಮಾಡಿದರೆ ನೀವು ಆ ಜಾಗದಲ್ಲಿ ರಿಸಲ್ಟ್ನ ಪಡಿತೀರಾ. ಸೊ ಹಾಗಾಗಿ ನಿಮ್ಮ ಕಂಪ್ಲೀಟ್ ಫೋಕಸ್ ಬಿಸ್ನೆಸ್ ಕಡೆ ಇರಲಿ, ಬಿಸ್ನೆಸ್ನ ಗ್ರೋ ಮಾಡೋದ್ರ ಕಡೆ ಇರಲಿ, ನಿಮ್ಮನ್ನು ನಂಬ್ಕೊಂಬಂದಿರುವಂಥ ವ್ಯಕ್ತಿಗಳನ್ನ ಬೆಳೆಸೋದ್ರ ಕಡೆ ಇರಲಿ, ಅತಿ ಹೆಚ್ಚು ಇನ್ಕಮನ್ನು ಪಡೆಯೋದ್ರ ಕಡೆ ಇರಲಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಸ್ಲೈಡ್ನ ಗಮನಿಸಿ. ಅನೇಕ ಜನರು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಅನೇಕ ಡೈರೆಕ್ಟ್ ಸೆಲ್ಲರ್ಸ್ಗಳು ತಮ್ಮ ಫೋಕಸನ್ನು ಕಳೆದುಕೊಳ್ಳುವಂತಹ 2 ಸಂದರ್ಭಗಳು. ಅದರಲ್ಲಿ ಮೊದಲನೇದು
ಪಾರ್ಟ್ ಟೈಮ್ನಲ್ಲಿ ನಾವು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಸಂದರ್ಭದಲ್ಲಿ, ಅಂದರೆ ಬಿಸ್ನೆಸ್ನ ಬಿಗಿನಿಂಗ್ ಹಂತದಲ್ಲಿ. ಸೊ ಯಾಕೆ ನಾವು ಬಿಸ್ನೆಸ್ನ ಬಿಗಿನಿಂಗ್ ಹಂತದಲ್ಲಿ ಪಾರ್ಟ್ ಟೈಮ್ನಲ್ಲಿ ಮಾಡ್ತಿದ್ದಾಗ ನಾವು ಫೋಕಸ್ನ ಕಳ್ಕೊಳ್ತೀವಿ ಅಂತಂದರೆ, ಸೊ ನಮಗೆ ಕೆಲಸ ಮಾಡಲಿಕ್ಕೆ ಅಂತೇಳಿ ಒಂದು ಫುಲ್ ಟೈಮ್ ಜಾಬ್ ಇರುತ್ತೆ. ಇದನ್ನು ಎಕ್ಸ್ಟ್ರಾ ಇನ್ಕಮಿಗೆ ಅಂತೇಳಿ ಒಂದು ಪಾರ್ಟ್ ಟೈಮ್ ಟೈಪಲ್ಲಿ ಕೆಲಸ ಮಾಡ್ತಿರ್ತೀವಿ. ಸೊ ಯಾವಾಗ ಫುಲ್ ಟೈಮ್ ಜಾಬಲ್ಲಿ ವರ್ಕ್ಲೋಡ್ ಜಾಸ್ತಿ ಆಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ, ಸೊ ಆವಾಗ ಇದನ್ನು ಫೋಕಸ್ ಮಾಡೋದು ಕಷ್ಟ ಆಗುತ್ತೆ. ಸೊ ಆ್ಯಂಡ್ ಇದಕ್ಕೆ ಟೈಮ್ ಕೊಡೋದು ಕೂಡ ಕಷ್ಟ ಆಗುತ್ತೆ. ಸೊ ಬಿಗಿನಿಂಗಲ್ಲಿ ಇದ್ದಂಥ ಇಂಟ್ರೆಸ್ಟ್, ಯಾವ ಕಾರಣಕ್ಕೆ ಈ ಬಿಸ್ನೆಸ್ ಶುರು ಮಾಡಿರ್ತೀವಿ ಪಾರ್ಟ್ ಟೈಮ್ನಲ್ಲಿ, ಆ ಇಂಟ್ರೆಸ್ಟ್ ಕಾಲಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋದಾಗೆ ಕೆಲವು ದಿನಗಳ ನಂತರ, ಕೆಲವು ವಾರಗಳ ನಂತರ, ಕೆಲವು ತಿಂಗಳ ನಂತರ ಇದ್ರ ಕಡೆ ನಾವು ಫೋಕಸ್ ಕಳ್ಕೊಳ್ತೀವಿ. ಸೊ ಇದು ಮೊದಲನೇ ಸಂದರ್ಭ ನಾವು ಫೋಕಸ್ ಕಳ್ಕೊಳ್ಳಿಕ್ಕೆ. ಇನ್ನು ಎರಡನೇದು, ಬಿಸ್ನೆಸ್ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಿರುವಂಥ ಸಂದರ್ಭದಲ್ಲಿ. ಸೊ ಅವಾಗ ಆಲ್ರೆಡಿ ನೀವು ಲೀಡರ್ ಅಂತೇಳಿ ರೆಕಗ್ನೈಸ್ ಆಗಿರ್ತೀರ, ನಿಮಗೆ ಟೈಮ್ ಫ್ರೀಡಮ್ ಇರುತ್ತೆ, ಟೀಮ್ ಅವರೇ ಎಲ್ಲ ವರ್ಕ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಅಂಥ ಸಂದರ್ಭಗಳಲ್ಲಿ ಕ್ರಾಸ್ ಲೈನ್ಗಳ ಜೊತೆ ಹಾಗೆ ಬೇರೆ ಲೀಡರ್ಸ್ಗಳ ಜೊತೆ ಕಮ್ಯುನಿಕೇಷನ್ ಆಗುತ್ತೆ. ಸೊ ಅವರುಗಳು ಅವರ ಬೆನಿಫಿಟ್ಗೋಸ್ಕರ ನಿಮ್ಮನ್ನು ಅವ್ರ ಕಂಪ್ನಿಗೆ ಸೆಳೆಯುವಂತಹ ಪ್ರಯತ್ನ ಮಾಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ತುಂಬ ಜನ ತಮ್ಮ ಫೋಕಸ್ನ ಕಳ್ಕೊಂಡು ಬೇರೆ ಕಂಪ್ನಿಗೆ ಶಿಫ್ಟ್ ಆಗಿ ಇವತ್ತು ಲೈಫನ್ನು ಹಾಳು ಮಾಡ್ಕೊಂಡಿದ್ದಾರೆ. ಸೊ ಆ ಥರದ ಪರಿಸ್ಥಿತಿ ನಿಮಗೆ ಬರಬಾರ್ದು ಅಂತ ಅಂದರೆ, ನೀವೆಂಥ ಟಾಪ್ ಲೀಡರ್ ಆದರೂ ಕೂಡ ನೀವು ಯಾವ ಕಾರಣಕ್ಕೆ ಬಂದಿದ್ದೀರಾ ಅನ್ನೋದನ್ನು ಮರಿಬೇಡಿ. ಆ್ಯಂಡ್ ನಿಮ್ಮ ಕಂಪನಿ ಇಲ್ಲಿವರೆಗೂ ನಿಮ್ಮನ್ನು ಯಾವ ಹಂತಕ್ಕೆ ಬೆಳೆಸಿದೆ, ಈ ಕಂಪ್ನಿ ನಿಮ್ಮನ್ನು ಫೋಕಸ್ ಮಾಡಿದ್ದಕ್ಕೆ, ಈ ಕಂಪ್ನಿ ನಿಮಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಅಲ್ಲ ಈ ಒಂದು ಹಂತ ರೀಚ್ ಆಗಿದ್ದು. ಸೊ ಅದಕ್ಕೆ ಯಾವಾಗಲೂ ಕೂಡ ನೀವು ಕೃತಜ್ಞರಾಗಿರಿ. ಸೊ ಇನ್ಸ್ಟೆಂಟಾಗಿ ನೀವು ಅಷ್ಟು ದುಡ್ಡು ಮಾಡ್ಬೋದು, ಇಷ್ಟು ದುಡ್ಡು ಮಾಡ್ಬೋದು ಅನ್ನೋ ಕಾರಣಕ್ಕೆ ನೀವು ಯಾವುದೇ ಕಾರಣಕ್ಕೂ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಶಿಫ್ಟ್ ಆಗಲಿಕ್ಕೆ ಹೋಗಬೇಡಿ. ಸೊ ಒಂದು ಕಂಪ್ನಿಯಲ್ಲಿ ನಿಮ್ಗೆ ಆಲ್ರೆಡಿ ದೊಡ್ಡ ಮಟ್ಟದ ಸಕ್ಸಸ್ ಸಿಕ್ಕಿದೆ ಅಂತ ಅಂದರೆ. ಸೊ ನೆಕ್ಸ್ಟ್ ಸ್ಲೈಡ್ನ ನೀವು ಗಮನಿಸಿ. ಸೊ ಕೆಲವು ಕೆಟಗರಿ ಜನರನ್ನು ನೀವು ದೂರ ಮಾಡಲೇಬೇಕಾಗತ್ತೆ ನಿಮ್ಮ ಲೈಫಲ್ಲಿ. ಯಾಕೆ ಅಂತಂದರೆ ಅವರು ನಿಮ್ಮನ್ನು ಗ್ರೋ ಆಗ್ಲಿಕ್ಕೆ ಬಿಡ್ತಿರಲ್ಲ, ನಿಮ್ಮ ಟೈಮನ್ನು ಕದೀತಾ ಇರ್ತಾರೆ, ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತಾರೆ. ಸೊ ಇಂಡೈರೆಕ್ಟ್ಲಿ ನಿಮ್ಮ ಫೋಕಸ್ ಕಡಿಮೆ ಆಗ್ತಿರತ್ತೆ ಈ ಒಂದು ಬಿಸ್ನೆಸ್ಗೆ. ಸೊ ಅಂಥವ್ರನ್ನು ನೀವು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಸೊ ನೀವು ಪ್ರತಿದಿನ ಹೈಯೆಸ್ಟ್ ಬೆನಿಫಿಟ್ನ ಪಡಿಬೇಕು ಅಂತ ಅಂದರೆ ಕೆಳಗಡೆ ಇರುವಂಥ ಒಂದು ಇಷ್ಟು ವಿಚಾರಗಳನ್ನ ನೀವು ಫೋಕಸ್ ಮಾಡಲೇಬೇಕು. ಸೊ ಅದರಲ್ಲಿ ಮೊದಲನೇದು, ಒಂದು ಸೋಷಿಯಲ್ ಮೀಡಿಯಾಗೆ ಅಂತೇಳಿ ಒಂದು ಟೈಮನ್ನು ಫಿಕ್ಸ್ ಮಾಡ್ಕೊಳ್ಬೇಕು ದಿನಕ್ಕೆ. ಸೊ ಅಷ್ಟೇ ಟೈಮನ್ನು ಸೋಷಿಯಲ್ ಮೀಡಿಯಾಗೆ ನೀವು ಸ್ಪೆಂಡ್ನ ಮಾಡಬೇಕು ಟೈಮನ್ನು. ಇನ್ನು ಎರಡನೇದು, ಪ್ರತಿದಿನ ಒಂದಲ್ಲ ಒಂದು ಕೆಲಸದಲ್ಲಿ ಬ್ಯುಸಿ ಇರಬೇಕು. ಅದು ಪ್ರೆಸೆಂಟೇಷನ್ ಕೊಡೋದ್ರಲ್ಲಾಗಿರ್ಬೋದು, ಟೀಮಿಗೆ ಟ್ರೈನಿಂಗ್ ಕೊಡೋದಾಗಿರ್ಬೋದು, ಅಪ್ಲೈನ್ ನಾಲೆಡ್ಜ್ ತೊಗೊಳೋದಾಗಿರ್ಬೋದು, ಪ್ರೋಗ್ರಾಮ್ಗಳನ್ನ ಆರ್ಗನೈಸ್ ಮಾಡೋದಾಗಿರ್ಬೋದು, ಆ ಪ್ರೋಗ್ರಾಮಿಗೆ ಅತಿ ಹೆಚ್ಚು ಜನರು ಬರೋ ಹಾಗೆ ನೋಡ್ಕೊಳ್ಳೋದಾಗಿರ್ಬೋದು. ಸೊ ಹೀಗೆ ಒಂದಲ್ಲ ಒಂದು ವಿಚಾರದಲ್ಲಿ ನೀವು ಪ್ರತಿದಿನ ಬ್ಯುಸಿ ಇರೋ ಹಾಗೆ ನೋಡ್ಕೊಳ್ಬೇಕು. ಸೊ ಅದೇ ಥರ ನಿಮ್ಮ ಸಮಯವನ್ನು ವೇಸ್ಟ್ ಮಾಡುವಂಥ ಜನರಿಂದ ದೂರ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ಅಟ್ ಎ ಟೈಮ್ ಇಬ್ಬರು ವ್ಯಕ್ತಿಗಳು ನಿಮ್ಮ ಸಪೋರ್ಟ್ ಕೇಳ್ತಾ ಇದ್ದಾರೆ ಅಂದರೆ ಅದರಲ್ಲಿ ವೆರಿ ಇಂಪಾರ್ಟೆಂಟ್, ಯಾವ ವ್ಯಕ್ತಿ ನಿಮ್ಮ ಸಮಯಕ್ಕೆ ಬೆಲೆ ಕೊಟ್ಟು ನಿಮ್ಮ ಸಮಯವನ್ನು ನಾಳೆ ಒಳ್ಳೆ ರೀತಿಯಲ್ಲಿ ಯುಟಿಲೈಸ್ ಮಾಡಿ ದೊಡ್ಡ ಮಟ್ಟದ ಸಕ್ಸಸ್ನ ಪಡೆಯುವಂಥ ಲೀಡರ್ಸಿಗೆ ನೀವು ಯಾವತ್ತೂ ಕೂಡ ಟೈಮನ್ನು ಸ್ಪೆಂಡ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಲಾಸ್ಟ್ ಪಾಯಿಂಟ್, ಪ್ರತಿದಿನ 2 ಕೆಲಸಗಳ ಕಡೆ ನೀವು ಫೋಕಸ್ ಮಾಡಬೇಕಾಗತ್ತೆ. ಆ 2 ವಿಚಾರಗಳೇ ಅತಿ ಹೆಚ್ಚು ನಿಮ್ಮನ್ನು ಸಕ್ಸಸ್ ಕಡೆ ಕರ್ಕೊಂಡು ಹೋಗುವಂಥದ್ದು. ಒಂದು, ಅತಿ ಹೆಚ್ಚು ಇನ್ವಿಟೇಷನ್ಸ್ನ ನೀವು ಮಾಡುವಂಥದ್ದು ಆ್ಯಂಡ್ ನಿಮ್ಮ ಟೀಮ್ನಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಇನ್ವಿಟೇಷನ್ ಮಾಡೋ ಹಾಗೆ ನೋಡ್ಕೊಳ್ಳುವಂಥದ್ದು. ಇನ್ನು ಎರಡನೇದು, ಅತಿ ಹೆಚ್ಚು ಜನರಿಗೆ ನೀವು ನಿಮ್ಮ ಕಂಪನಿಯ ಪ್ರೆಸೆಂಟೇಷನ್ನ ನೀವು ಕೊಡುವಂಥದ್ದು ಆ್ಯಂಡ್ ನಿಮ್ಮ ಟೀಮ್ನಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯು ಅತಿ ಹೆಚ್ಚು ಜನಕ್ಕೆ ಪ್ರೆಸೆಂಟೇಷನ್ ಕೊಡೋ ಹಾಗೆ ನೋಡ್ಕೊಳ್ಳುವಂಥದ್ದು. ಈ 2 ವಿಚಾರಗಳು ನಿಮ್ಮನ್ನು ದೊಡ್ಡ ಮಟ್ಟದಲ್ಲಿ ಈ ಬಿಸ್ನೆಸ್ಸಲ್ಲಿ ತೊಗೊಂಡೋಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ, ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕನ್ನಡದಲ್ಲಿ ಪುಸ್ತಕಗಳಿರಲಿಲ್ಲ, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಪುಸ್ತಕಗಳಿತ್ತು ಸಕ್ಸಸ್ ಆಗಲಿಕ್ಕೆ ಏನು ಮಾಡಬೇಕು ಅನ್ನೋ ಒಂದು ವಿಚಾರವಾಗಿ. ಸೊ ಆ ಒಂದು ಕಾರಣಕ್ಕೇ ಕನ್ನಡದಲ್ಲಿ 2 ಪುಸ್ತಕಗಳನ್ನ ನಾವು ಲಾಂಚ್ ಮಾಡಿದ್ದೀವಿ. ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಅಂತೇಳಿ, ಇದು ನಿಮ್ಮನ್ನು ಲೀಡರ್ ಆಗಲಿಕ್ಕೆ ಸಪೋರ್ಟ್ ಮಾಡಿದರೆ. ಇನ್ನೊಂದು ಪುಸ್ತಕ ನೆಟ್ವರ್ಕ್ ಮಾರ್ಕೆಟಿಂಗ್ನ ಗುಪ್ತ ರಹಸ್ಯಗಳು ಅಂತೇಳಿ, ಇದು ನಿಮ್ಮ ಟೀಮ್ನಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಇಂಡಿಪೆಂಡೆಂಟ್ ಲೀಡರ್ನಾಗಿ ತಯಾರು ಮಾಡಲಿಕ್ಕೆ ಈ ಪುಸ್ತಕ ನಿಮ್ಗೆ ಹೆಲ್ಪ್ ಮಾಡುತ್ತೆ. 2 ಪುಸ್ತಕಗಳು ನಿಮ್ಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ ಏನಿದೆ ಆ ನಂಬರಿಗೆ ನೀವು ಮೆಸೇಜ್ ಮಾಡಿದರೆ 2 ಪುಸ್ತಕಗಳು ಬೇಕು ಅಂತ. ಈ 2 ಪುಸ್ತಕಗಳನ್ನ ನಮ್ಮ ಟೀಮು ನಿಮಗೆ ತಲುಪಿಸುವಂಥ ಜವಾಬ್ದಾರಿ ತೊಗೊಳುತ್ತೆ. ಜಸ್ಟ್ ನೀವು ಈ ಒಂದು ನಂಬರಿಗೆ ವಾಟ್ಸಪ್ ಮಾಡಿ 2 ಪುಸ್ತಕ ಬೇಕು ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಏನು ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಟೀಮ್ಲಿರುವಂಥ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ನೀವು ಸಿಗೋಣ. ಅಲ್ಲಿವರೆಗೆ ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾವ್ ಎ ನೈಸ್ ಡೇ.